6 ವರ್ಷಗಳ ಕಾಲ ನಡೆದ ಎರಡನೇ ಮಹಾಯುದ್ಧ. ಜಗತ್ತು ದಣದಿತ್ತು. ಲಕ್ಷಾಂತರ ಜೀವಗಳು ಈಗಾಗಲೇ ಕಳೆದು ಹೋಗಿದ್ದವು. ಆದರೂ ಪೆಸಿಫಿಕ್ ಯುದ್ಧಭೂಮಿಯಲ್ಲಿ ಅಮೆರಿಕ ಮತ್ತು ಜಪಾನ್ ನಡುವಿನ ಹೋರಾಟ ಇನ್ನೂ ಅಂತ್ಯ ಕಂಡಿರಲಿಲ್ಲ. 1945ರ ಆಗಸ್ಟ್ 6 ಬೆಳಗ್ಗೆ 8:15 ಜಪಾನ್ನ ಹಿರೋಶಿಮಾ ನಗರದ ಮೇಲೆ ಆಕಾಶದಲ್ಲಿ ಒಂದು ವಿಮಾನ ಹಾರುತ್ತಿತ್ತು. ಅದರ ಹೆಸರು ಎನೋಲಾ ಗೆ. ಕೆಳಗೆ ಜನರು ದಿನನಿತ್ಯದ ಬದುಕಿನಲ್ಲಿ ನಿರತರಾಗಿದ್ದರು. ಮಕ್ಕಳು ಶಾಲೆಗೆ ಹೋಗುತ್ತಿದ್ದರು. ಅಂಗಡಿಗಳು ತೆರೆಯುತ್ತಿದ್ದವು. ಅವರಿಗೆ ತಿಳಿದಿರಲಿಲ್ಲ ಇದು ಮಾನವ ಇತಿಹಾಸದಲ್ಲಿ ಎಲ್ಲವನ್ನೂ ಬದಲಿಸುವ ಕ್ಷಣ ಎಂದು. ಆ ಕ್ಷಣದಲ್ಲಿ ಲಿಟಲ್ ಬಾಯ್ ಎನ್ನುವ ಯುರೇನಿಯಂ ಅಣುಬಾಂಬ್ ಆಕಾಶದಲ್ಲಿ ಸ್ಫೋಟಗೊಂಡಿತು. ಒಂದು ಕ್ಷಣ, ಒಂದು ಬೆಳಕು, ಮತ್ತೆ ಮೌನ. ನಗರವೇ ಕರಗಿ ಹೋದಂತೆ ಕಂಡಿತು. ಸಾವಿರಾರು ಜನರು ಕ್ಷಣಾರ್ಧದಲ್ಲಿ ಪ್ರಾಣ ಕಳೆದುಕೊಂಡರು. ಅನೇಕರಿಗೆ ಗಾಯ, ಬೆಂಕಿ ಮತ್ತು ರೇಡಿಯೇಷನ್ನಿಂದ ಮುಂದಿನ ದಿನಗಳಲ್ಲಿ ಸಾವನ್ನಪ್ಪಿದರು. ಆದರೆ ಈ ಭಯಾನಕ ಶಕ್ತಿಯ ಹಿಂದೆ ಒಬ್ಬ ಮನುಷ್ಯನ ಕಥೆಯೂ ಇದೆ. ಅಮೆರಿಕದ ವಿಜ್ಞಾನಿ ಜೆ. ರಾಬರ್ಟ್ ಓಪನ್ಹೈಮರ್ ಅವರು ನೇತೃತ್ವ ವಹಿಸಿದ್ದ ರಹಸ್ಯ ಯೋಜನೆ ಮ್ಯಾನ್ಹ್ಯಾಟನ್ ಪ್ರಾಜೆಕ್ಟ್. ಯುದ್ಧವನ್ನು ಬೇಗ ಮುಗಿಸಲು ಈ ಅಣುಬಾಂಬ್ ರಚಿಸಲಾಗಿದೆ ಎಂದು ಅವರು ನಂಬಿದ್ದರು. ಆದರೆ ಮೊದಲ ಯಶಸ್ವಿ ಪರೀಕ್ಷೆಯ ನಂತರ ಓಪನ್ಹೈಮರ್ ಒಂದು ಸಾಲನ್ನು ನೆನಪಿಸಿಕೊಂಡರು. ಈಗ ನಾನು ಮರಣವಾಗಿ ಲೋಕಗಳ ನಾಶಕನಾಗಿದ್ದೇನೆ. 3 ದಿನಗಳ ನಂತರ 1945ರ ಆಗಸ್ಟ್ 9 ಈ ಬಾರಿ ಗುರಿ ನಾಗಾಸಾಕಿ. ಫ್ಯಾಟ್ಮ್ಯಾನ್ ಎನ್ನುವ ಪ್ಲುಟೋನಿಯಂ ಅಣುಬಾಂಬ್ ಇನ್ನೊಂದು ನಗರವನ್ನು ನಾಶದ ಅಂಚಿಗೆ ತಳ್ಳಿತ್ತು. 1945ರ ಅಂತ್ಯದೊಳಗೆ ಹಿರೋಶಿಮಾ ಮತ್ತು ನಾಗಾಸಾಕಿ ಸೇರಿ ಸುಮಾರು 1.5 ಲಕ್ಷದಿಂದ 2.4 ಲಕ್ಷ ಜನರು ಮರಣ ಹೊಂದಿದರು. ಅವರಲ್ಲಿ ಹೆಚ್ಚಿನವರು ಸಾಮಾನ್ಯ ನಾಗರಿಕರು. ಇವು ಯುದ್ಧದಲ್ಲಿ ಬಳಸಲಾದ ಇತಿಹಾಸದ ಮೊದಲ ಮತ್ತು ಕೊನೆಯ ಅಣುಬಾಂಬ್ಗಳು. ಕೆಲವೇ ದಿನಗಳಲ್ಲಿ ಜಪಾನ್ ಶರಣಾಗತಿ ಘೋಷಿಸಿತು. ಮಹಾಯುದ್ಧ ಅಂತ್ಯವಾಯಿತು. ಆದರೆ ನೋವು ಮಾತ್ರ ಉಳಿಯಿತು. ಇಂದು ಹಿರೋಶಿಮಾ ಮತ್ತು ನಾಗಾಸಾಕಿ ಕೇವಲ ಇತಿಹಾಸದ ಪುಟಗಳಲ್ಲ, ಅವು ಮಾನವನ ಕೈಯಲ್ಲಿ ಬಂದ ಅತಿದೊಡ್ಡ ಶಕ್ತಿಯ ಎಚ್ಚರಿಕೆಯ ಚಿಹ್ನೆಗಳು. ಯುದ್ಧಗಳು ಮುಗಿಯಬಹುದು, ದೇಶಗಳು ಗೆಲ್ಲಬಹುದು, ಆದರೆ ಒಮ್ಮೆ ಕಳೆದು ಹೋದ ಮಾನವ ಜೀವಗಳು ಮತ್ತೆ ಎಂದಿಗೂ ಹಿಂದಿರುಗುವುದಿಲ್ಲ. ಅಣುಬಾಂಬ್ ನಮಗೆ ಕಲಿಸಿದ ಪಾಠ ಒಂದೇ: ಶಕ್ತಿ ವಿಜ್ಞಾನದಲ್ಲಿ ಅಲ್ಲ, ಶಕ್ತಿ ಅದನ್ನು ತಡೆಯುವ ವಿವೇಕದಲ್ಲಿ ಇದೆ.